ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಫಸ್ಟ್ ವೀಡಿಯೋ ಬ್ಲಾಗ್ ಮಾಡ್ತಿರೋದು, ಎಲ್ಲರೂ ಸಪೋರ್ಟ್ ಮಾಡಿ. ನಾನು ನಮ್ಮ ರೆಡ್ಡಿ ಕುರಿಗೆ ಹುಲ್ ತರೋಣ ಅಂತ ಹೊಂಟ್ವಿ. ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ಬೇಕಿತ್ತು. ಕೊನೆಗೂ ಹಳ್ದಾಗ ಇಳಿದು ಆ ಕಡೆ ಹೋದ್ವಿ. ಕೊನೆಗೂ ಹುಲ್ ಸಿಕ್ತು. ನಮ್ಮ ರೆಡ್ಡಿ ಹುಲ್ ಕೊಯ್ತಾ ಇದ್ದಾನೆ ಒಂದೊಂದೇ. ಅದು ಚೆನ್ನಾಗಿರೋ ಹುಲ್ ಮಾತ್ರ ಕೊಯ್ತಾ ಇರೋದು ಅವನು, ಹುಡುಕಿ. ಆ ಜಾಗ ಅಷ್ಟೊಂದು ಹುಲ್ಲಿದ್ದರೂ ಅವನಿಗೆ ಬೇಕಾಗಿದ್ದ ಇಷ್ಟು ಒಂದು ಹಿಡಿಯಷ್ಟು ಅಷ್ಟೇ. ನಾನು ಮೇಲೆ ನಿಂತು ವೀಡಿಯೋ ಮಾಡ್ತಿದ್ದೀನಿ, ಅವನು ಕೆಳಗಡೆ ಹುಲ್ ಕೊಯ್ತಾ ಇದ್ದಾನೆ. ಅಷ್ಟೊಂದು ಹುಲ್ಲಿದ್ರೂ ಕೊನೆಗೂ ಅಡಿಕೆ ಗಿಡದಾಗ ಹೋಗಿ ಉಪ್ಪುಲ್ನ ಕೀಳ್ತಾ ಇದ್ದಾನೆ. 90 ಕಿಡ್ಸ್ಗಳಿಗೆ ಮಾತ್ರ ಗೊತ್ತಿದ್ದು ತೊಂಡೆ ಹಣ್ಣು. ಈ ಹಣ್ಣು ಆ ಟೈಮ್ನಲ್ಲಿ ಫೇವ್ರೆಟ್ ಫುಡ್ ಆಗಿತ್ತು ಅವರಿಗೆ ತಿನ್ನೋಕ್ಕೆ. ಇವಾಗ ಇದನ್ನ ಯಾರೂ ಲೈಕ್ ಮಾಡೋದಿಲ್ಲ ಅಷ್ಟೊಂದು. ಕೆಂಜಿಗೇನು ಇರಲಿ ಅಂತ ಒಂದು ವೀಡಿಯೋ ಮಾಡಿದೆ. ನಮ್ಮ ರೆಡ್ಡಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೈ ಹಾಕಿದೆ ಉಪ್ಪುಲ್ ಕೀಳೋಕ್ಕೆ. ಅದು ಒಂದೊಂದೇ ತುಂಡಾಗಿ ಬರ್ತಿತ್ತು ಕೀಳಕ್ಕೆ ಹೋದರೆ. ಕೊನೆಗೂ ಸ್ವಲ್ಪ ಹೆಲ್ಪ್ ಮಾಡಿದ್ದೆ ನಮ್ಮ ರೆಡ್ಡಿಗೆ. ಇಷ್ಟು ಕಿತ್ತು ಹುಲ್ಲನ್ನ, ಸಿಕ್ಕಿದ್ದೆ ಇಷ್ಟು. ಕೊನೆಗೂ ಒಂದು ಮೀಡಿಯಮ್ ಸೈಜು ಹುಲ್ಲಿನ ಹೊರೆ ರೆಡಿ ಆಯಿತು. ನಮ್ಮ ರೆಡ್ಡಿ ಹೊತ್ಕೊಂಡು ಹೋಗ್ತಿದ್ದ. ರೆಡ್ಡಿ ಗಾಡಿ ಕಾಯ್ತಿತ್ತು ಯಾವಾಗ ಮನೆಗೆ ಹೋಗ್ತೀವೋ ಅಂತಂದು. ಹುಲ್ಲಿನ ಹೊರೆ ಕೆಳಗೆ ಹಾಕಿ ಗಾಡಿನ ಸ್ಟಾರ್ಟ್ ಮಾಡೇ ಬಿಟ್ಟ. ಮನೆಗೆ ಹೋಗೋಣ ಅಂತ ಹೊಂಟ್ವಿ. ಎದುರುಗಡೆ ನಮ್ಮ ಶೆಟ್ಟಿ ಸಿಕ್ಕ, ಹೊಲ ಓಡಿಸ್ತಿದ್ದ. ಹುಲ್ಲಿನ ಹೊರೆ ಮನೆಗೆ ಇಳಿಸಿದ್ದೆ ತಡ ಗೂಗಲ್ ಮ್ಯಾಪ್ ಹಾಕಿದೆ. ಮೀನು ಹಿಡಿಯೋಣ ಅಂತ ಹೊಂಟೆ. ನಾನು ಇಯರ್ಫೋನು 19 ಕಿಡ್ಸ್ ಮೊದಲೇ ಎಲ್ಲೇ ಬೋರ್ ಕೊರಿಲಿ ಅದು ನೋಡಿಕೊಂಡೆ ಮುಂದಕ್ಕೆ ಹೋಗೋದು. ಒಂದೇ ಜಾಗ ಗಾಡಿ ನಿಲ್ಲಿಸಿ. ಬೋರಿನ ಕೊರಿತಾ ಇತ್ತು. ಇನ್ನು 3ನೇ ಪೈಪೇನ ಇಳಿಸಿದ್ರಿನ್ನು. ಕೊನೆಗೂ ಮೀನು ಹಿಡಿಯೋಕೆ ಹೊಂಟ್ವಿ. ಇಲ್ಲಿ ನೋಡಿದ್ರೆ 1 kg ಜಿಲೇಬಿ, 1.5 kg ಜಿಲೇಬಿ ಹಿಡ್ದು ಹಾಕ್ತಿದ್ರು. ನಮ್ಮ ಹುಡುಗ ಯಾವುದು ಕಮ್ಮಿ ಇಲ್ಲ ಅಂತ ಅಂದು ಕೈಯಲ್ಲೇ ಒಂದು ಜಿಲೇಬಿ ಮೀನು ಹಿಡಿದ್ಬಿಟ್ಟ. ಕೊನೆಗೂ ಹಂಗಿಂಗು ಮಾಡಿ 1.5 kg ಮೀನು ಹಿಡಿದ್ವಿ ಬರೀ ಕೈಯಲ್ಲೇ. ಎಲ್ಲರೂ ಬಲೆ ಹಾಕಿ ಹಿಡಿದು ನಾವು ಕೈಯಲ್ಲೇ ಹಿಡಿದ್ವಿ. ನೆಕ್ಸ್ಟ್ ಪ್ಲಾನು ಗಾಣ ಹಾಕಿ ಹಿಡಿಯೋಣ ಅಂತ ಟ್ರೈ ಮಾಡಿದ್ರು ನಮ್ಮ ಹುಡುಗರು. ಕೊನೆಗೂ ಗಾಣ ಹಾಕಿದರು. ಗಾಣ ಹಾಕೋದು ಸ್ವಲ್ಪ ಮಿಸ್ ಆತಂದರೆ ಫ್ರಂಟ್ ಬ್ಯಾಕಿಗೆ ಹಾಕೋದೇ ಗಾಣನ. ಕಿರು ಅಲೆ ಆ ಕಡೆ ಹೋಗಿ ಕ್ಯಾಚ್ ಹಿಡಿದು ಒಂದು ಮೀನು ಅಲೆ ಮೇಲೆ ತಕ್ಕ ಹಚ್ಬಿಟ್ಟಾನೆ. ಇಲ್ಲಿ ಗಾಣಕ್ಕೆ ಯೂಸ್ ಆಗಲಿಲ್ಲದಕ್ಕೆ ಬರೀ ಕೈಯಾಗೆ ಕ್ಯಾಚ್ ಹಿಡಿಯೋಕೆ ಹಚ್ಬಿಟ್ಟಾರೆ. ಈ ಹಳ್ಳದಲ್ಲಿ ಬರೋಬ್ಬರಿ ದಿನಕ್ಕೆ ಏನಿಲ್ಲ ಅಂದರೆ 3-4 ಕ್ವಿಂಟಲ್ ಮೇಲೆ ಹಿಡಿತಾರೆ. ಮತ್ತೊಂದು ಮೀನು ಹಾರ್ತು. ಹಿಡಿದ್ರು ಬಿಟ್ಟೇ ಬಿಟ್ರು ನೋಡ್ರಿ. ನಮ್ಮ ಹುಡುಗರು ಮೀನಿಗೆ ಮುಂದುಗಡೆ ಕಾಯ್ತಾ ಇದ್ರೆ ಅವು ಮೀನು ನೋಡಿದ್ರೆ ಬ್ಯಾಕ್ ಸೈಡ್ ಹಾರಕ್ಕೆ ಹಚ್ಬಿಟ್ಟವು ಅವ್ರ ಹಿಂದೆ. ಕೊನೆಗೂ ಮತ್ತೊಂದು ಮೀನು ಹಿಡಿದ್ಬಿಟ್ರು. ಈ ಮೀನು ಹಿಡಿಯೋ ಟೈಮ್ನಾಗೆ ವೀಡಿಯೋನ ಆಫ್ ಮಾಡಿಬಿಟ್ಟಿದ್ದೆ. ಬರೋಬ್ಬರಿ ಒಂದು 3 kg ಐತಿ ಮೀನದು. ಅವ್ನಿಗೆ ಎತ್ಕೊಂಡು ಹೋಗಕ್ಕೆ ಆಗತ್ತಿಲ್ಲ ಕಿರುಣಿಗೆ. ಅದನ್ನು ಎತ್ಕೊಂಡು ಹೋಗಕ್ಕೆ ತಿಣಕ ಆಡ್ತಾನೆ. ಅದಕ್ಕೆ ಇಯರ್ಫೋನ್ ಹೆಲ್ಪ್ ಮಾಡ್ತಾನೆ. ಮೊದಲೇ ನಮ್ಮ ಜನಕ್ಕೆ ಬೀಡಿ ಸೈ ಹುಚ್ಚು. ಬೀಡಿ ಸೈದು ಒಂದು ಗಡ್ಡಿನ ಮರದ ಮೇಲೆ ಬಿಸಾಕಿದ್ದಾರೆ. ಅದು ದಿಗ್ಗಂತ ಹತ್ತೇ ಬಿಡುತ್ತಲ್ಲ ಬೆಂಕಿ. ಅದರಡಿ ಮೀನು ಅದಾವಂತನೂ ಬೆಂಕಿ ಹಚ್ಚಿದ್ರು, ಏನು ಬೀಡಿ ಸೈದು ಹಚ್ಚಿದ್ರು ಒಂದು ಗೊತ್ತಾಗ್ತಿಲ್ಲ. ನಮ್ಮ ಹುಡುಗರು ಆ ಕಡೆ ಇದ್ದಾರೆ, ಈ ಕಡೆ ಬಂದು ಸುಮ್ಮನೆ ಕೂತ್ಕೊಂಡಾರೆ. ಮೀನು ಹಾರೋದು ಕಮ್ಮಿ ಆಗ್ಬಿಟ್ವ. ಹಂಗಾಗಿ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.